ಹಾಗೆಯೇ DK ಶಿವಕುಮಾರ್ ಅವರು ಎಲ್ಲ ಪರಿಶೀಲನೆಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ಹಾಗೆಯೇ ಈಗಾಗಲೇ ಅಲ್ಲಿ ಯಾವ ರೀತಿಯ ವಿಧಿವಿಧಾನಗಳು ನೆರವೇರಬೇಕು ಅನ್ನೋದನ್ನು ಕೂಡ ಅಲ್ಲಿ ಅವರೇ ಉಸ್ತುವಾರಿಯಾಗಿ ಅಂದರೆ ಅವರ ನೇತೃತ್ವದಲ್ಲೇ ಅಲ್ಲಿ ನಡೀತಾ ಇದೆ. ಹಾಗೆಯೇ ಎಲ್ಲರೂ ಬಂದು ರಾಜಕೀಯ ರಂಗದ ಎಲ್ಲ ಗಣ್ಯರು ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮಾಜಿ ಸಂಸದೆ ಸುಮಲತಾ ಅವರಾಗಿರ್ಬೋದು, ಅವರ ಮಗ ಆಗಿರ್ಬೋದು, ಈಗ BJPಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಬಂದಿದ್ದಾರೆ. ಹಾಗೆಯೇ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಆಗಮಿಸಿ ನಾವು ಮಾತಾಡ್ತೀವಿ. ಒಬ್ಬ ಧೀಮಂತ ನಾಯಕನನ್ನ ಕಳ್ಕೊಳ್ತಾ ಇದ್ದೇವೆ. 21ನೇ ಶತಮಾನದಲ್ಲಿ ಮತ್ತು 20ನೇ ಶತಮಾನ ಕೊಂಡಿಯಾಗಿ ಅವರು ಕೆಲಸ ಮಾಡಿದವರು. ಅವರ ಮಾರ್ಗದರ್ಶನ ಇವತ್ತು ಅತ್ಯಗತ್ಯ ಇತ್ತು. ಮೌಲ್ಯಗಳನ್ನು ಉಳಿಸಿಕೊಂಡು ಆಧುನಿಕ ಕರ್ನಾಟಕ ಕಟ್ಟೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿತ್ತು. ಇವತ್ತು ಆ ಮಾರ್ಗದರ್ಶನ ಇಲ್ದಂಗಾಗಿದೆ. ಒಂದು ಹಳೆ ತಲೆಮಾರಿನ ರಾಜಕಾರಣದ ಕೊಂಡಿ ಕಳಿಸಿದೆ. ನಾವೆಲ್ಲರಿಗೂ ಕೂಡ ಬಹಳ ನಷ್ಟ ಆಗಿದೆ. ಇಡೀ ಕರ್ನಾಟಕ ಜನತೆ, ಭಾರತ ಜನತೆ ನಷ್ಟ ಆಗಿದೆ. ಅಂತ ಮಹಾನ್ ಪುರುಷನನ್ನ ವಿದಾಯ ಮಾಡುವಂತದ್ದು ಬಹಳ ಎದೆ ಭಾರದಿಂದ ನಾವು ಮಾಡ್ತೇವೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅವರಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಕೇವಲ ರಾಜಕಾರಣಿಯಾಗಿ ಮಾತ್ರ SM ಕೃಷ್ಣರ್ ಅವರು ವಿಧಿವಶರಾಗಿದ್ದಾರೆ. ಇದು ಕಾಲಗರ್ಭದಲ್ಲಿ ಸೇರುವಂತ ಸಂದರ್ಭದಲ್ಲಿ ಅವರಿಗೆ ಆತ್ಮಶಾಂತಿಯನ್ನು ಕೋರೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ. ಎಲ್ಲ ಸಚಿವರುಗಳ ಆಗಮನ ಆಗ್ತಾ ಇದೆ, ಶಾಸಕರುಗಳು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ರಾಜಕೀಯದ ನಾಯಕರುಗಳು ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. BY ವಿಜಯೇಂದ್ರ ಅವರು ಕೂಡ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದರು. ಮಾಜಿ CM BS ಯಡಿಯೂರಪ್ಪ ಅವರು ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದರು. ಈಗ ಸಿದ್ದರಾಮಯ್ಯ ಹಾಗೆಯೇ ಮಾಜಿ CM BS ಯಡಿಯೂರಪ್ಪ ಅವರು ಕೂಡ ಅಲ್ಲೇ ಅಕ್ಕಪಕ್ಕದಲ್ಲಿ ಕೂತು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ಹೇಳೋದು ಅಂದರೆ ನಾವು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಅಥವಾ ನಾವು ಇರುವಂತಹ ಸಂದರ್ಭದಲ್ಲಿ ಏನು ಮಾಡಿದ್ದೇವೆ ಅದು ಜನ ನಮ್ಮನ್ನು ಅಲ್ಲಿ ಗುರುತಿಸ್ತಾರೆ ಅಂತ ಹೇಳ್ತಾರಲ್ಲ, ಇಂತಹ ಸಂದರ್ಭದಲ್ಲೇ ಲಕ್ಷಾಪದಂಡವಾಗಿ ಈಗ ಅಲ್ಲಿಗೆ ಜನ ಬಂದಿದ್ದಾರೆ. ರಾಜಕೀಯ ರಂಗದ ಎಲ್ಲ ಗಣ್ಯರು ಆಗಮಿಸಿದ್ದಾರೆ. ಕೇವಲ ರಾಜಕೀಯ ರಂಗದ ಗಣ್ಯರು ಮಾತ್ರ ಅಲ್ಲ, ಬೇರೆ ಎಲ್ಲ ರಂಗದ ಗಣ್ಯರು ಆಗಮಿಸಿದ್ದಾರೆ. ಅಲ್ಲಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅವರಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಪ್ರಮುಖವಾಗಿ ನಾವು ಗಮನಿಸಿದ್ವಿ, ಇವತ್ತಿನಿಂದ ಅಂದರೆ 3 ದಿನಗಳ ಕಾಲ ಶೋಕಾಚರಣೆಯನ್ನು ಕೂಡ ಘೋಷಣೆ ಮಾಡಿದೆ ಸರ್ಕಾರ. ಇವತ್ತು ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳು ಮಾತ್ರ ಅಲ್ಲ, ಸರ್ಕಾರಿ ಕಚೇರಿಗಳಿಗೆ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು 3 ದಿನಗಳ ಕಾಲ ಶೋಕಾಚರಣೆಯನ್ನು ಈಗಾಗಲೇ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಹಾಗೆಯೇ ಅನೇಕ ಸ್ವಾಮೀಜಿಗಳು ಕೂಡ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಸ್ಪೀಕರ್ UT ಖಾದರ್, ಮಾಜಿ CM BS ಯಡಿಯೂರಪ್ಪ, BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಎಲ್ಲ ಸಚಿವರುಗಳು ಕೂಡ ಅಲ್ಲಿಗೆ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಈಗಾಗಲೇ ಅವರು ಪಾಲ್ಗೊಳ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಿರಿಯ ರಾಜಕಾರಣಿ ಯಾವ ರೀತಿಯಾಗಿ ರಾಜಕಾರಣದಲ್ಲಿ ಎಲ್ರಿಗೂ ಮಾರ್ಗದರ್ಶಕರಾಗಿದ್ದರು ಅನ್ನೋದನ್ನು ಅನೇಕರು ಕಣ್ಣೀರು ಹಾಕ್ತಾ ಕಂಬನಿ ಮಿಡಿಯುತ್ತಾ ನಿನ್ನೆಯಿಂದಲೂ ಕೂಡ ಹೇಳ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಅವರ ಸಚಿವ ಸಂಪುಟದಲ್ಲಿದ್ದಂಥವರು ಕೂಡ ಹೇಗೆ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಕಿರಿಯರಿಗೂ ಕೂಡ ಮಾರ್ಗದರ್ಶಕರಾಗಿ ಅವರ ಒಂದು ಇದ್ದಂತಹ ಕನಸುಗಳೇನು, ಅವರ ವಿಷನ್ ಏನು ಅನ್ನೋದನ್ನು ಅವರು ತಿಳಿಸಿ ಆ ನಂತರ ಅನೇಕ ಯೋಜನೆಗಳನ್ನು, ಅದರಲ್ಲೂ ರಾಜ್ಯದಲ್ಲಿ ಮಹಿಳೆಯರಿಗೆ ಉದ್ಯೋಗ ಇಲ್ಲದಂಥವರಿಗೆ ಅಥವಾ ಒಂದು ರೀತಿಯಂತಹ ಕ್ರಾಂತಿ ಆಗಬೇಕು ಅಂತ ಹೇಳಿದರೆ ತಂತ್ರಜ್ಞಾನ ಎಷ್ಟು ಮುಂದುವರಿಬೇಕು, ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ರಾಜ್ಯಕ್ಕೆ ಯಾಕೆ ಹಿಂದೆ ಇರಬೇಕು, ನಮ್ಮ ರಾಜ್ಯವು ಕೂಡ ಎಲ್ಲ ರಾಜ್ಯಗಳಂತೆ ದೇಶದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಅವರು ತಂದಂಥವರು. ಈಗಾಗಲೇ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಆದಿಚುಂಚನಗಿರಿಯ ಸ್ವಾಮೀಜಿಗಳು ಈಗ ಆಗಮಿಸಿದ್ದಾರೆ. ಅವರು ಕೂಡ SM ಕೃಷ್ಣ ಅವರ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಲ್ಲಿ ಆಗಮಿಸಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಆಗಮಿಸಿ ಈಗ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅದಕ್ಕಿಂತ ಮುಂಚೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಿದ ಬಳಿಕ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ. ಅಗ್ನಿಸ್ಪರ್ಶ ಮಾಡಲಿರುವುದು
ಮೊಮ್ಮಗ ಅಮರ್ತ್ಯ, SM ಕೃಷ್ಣ ಅವರ ಮೊಮ್ಮಗನಾಗಿರುವಂತಹ ಅಮರ್ತ್ಯ ಹೆಗಡೆ ಅಂತಿಮ ವಿಧಿವಿಧಾನಗಳನ್ನು ಈಗ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತೀವಿ. ಅದೇ ರೀತಿಯಾಗಿ ಈಗ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಅನೇಕ ವಿಧಿವಿಧಾನಗಳು ಕೂಡ ಇದೆ. ಆ ವಿಧಿವಿಧಾನಗಳನ್ನು ನಾವು ಆಗಲೇ ಹೇಳ್ತಾ ಇದ್ವಿ, ಅಂದರೆ ಯಾವ ರೀತಿಯಾಗಿ ಈಗ ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಒಂದು ಪಾರಾಯಣಗಳು ಆಗಿರ್ಬೋದು ಅಥವಾ ದಾನಗಳನ್ನು ಕೂಡ ಮಾಡಬೇಕಾಗುತ್ತೆ. ಅಲ್ಲಿ ಗೋದಾನ ಆಗಿರ್ಬೋದು ಅಥವಾ ದಶಧರ್ಮ ದಾನಗಳನ್ನು ಕೂಡ ಮಾಡಬೇಕಾಗುತ್ತೆ. ಅವೆಲ್ಲವನ್ನು ಕೂಡ ಈಗಾಗಲೇ ಅಲ್ಲಿ ನೆರವೇರಿಸಲಾಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇಲ್ಲಿ ಈಗ ವಿಧಿವಿಧಾನಗಳನ್ನು ಅಲ್ಲಿ ನೆರವೇರಿಸಲಾಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಕರ್ಣಮಂತ್ರ ಪಾರಾಯಣ ಆಗಿರ್ಬೋದು, ಉತ್ಕ್ರಾಂತ ತಿಲಾಪಾತ್ರ ದಾನ ಆಗಿರ್ಬೋದು, ಗೋದಾನ ಆಗಿರ್ಬೋದು, ದಶದಾನವನ್ನು ಕೂಡ ಮಾಡಬೇಕಾಗುತ್ತೆ. ಅಂತಹ ಸಂಪ್ರದಾಯವನ್ನು ಕೂಡ ಈಗ ಅಲ್ಲಿ ನೆರವೇರಿಸಲಾಗ್ತಾ ಇರುವುದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೆಯೇ ಇಡೀ ಒಂದು ಏನು ಅಂತಿಮ ದರ್ಶನ ಮಾಡೋದಕ್ಕೆ ಏನು ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆಯಲ್ಲ, ಜೊತೆಗೆ ಅಂತಿಮ ವಿಧಿವಿಧಾನವನ್ನು ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಅಲ್ಲಿ ಕಣ್ಣೀರು ಹಾಕಿ ವ್ಯಕ್ತಿತ್ವ, ಮುತ್ಸದ್ದಿಗಳು, ಅತ್ಯಂತ ಆಡಳಿತದಲ್ಲಿ ಅನುಭವವನ್ನು ಹೊಂದಿದ್ದವರು ಸನ್ಮಾನ್ಯ SM ಕೃಷ್ಣಜಿ ಅವರು. ಇವತ್ತು ನಮ್ಮನ್ನ ಬಿಟ್ಟು ಅವರು ಅಗಲಿ ಹೋಗಿರ್ತಕ್ಕಂಥದ್ದು ಇವತ್ತು ಇಡೀ 7.5 ಕೋಟಿ ಕನ್ನಡಿಗರ ಒಂದು ಮನಸ್ಸಿನ ಮೇಲೆ ಅತ್ಯಂತ ಆಘಾತ ಉಂಟು ಮಾಡಿದೆ. 7.5 ಕೋಟಿ ಕನ್ನಡಿಗರಿಗೆ ಮತ್ತೆ ಅವರ ಕುಟುಂಬಕ್ಕೆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ನೀಡಲಿ ಅಂತಕ್ಕಂಥದ್ದು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಕಾರ್ಯವೈಖರಿ, ಅವರು ಕೊಟ್ಟಂತ ಕಾರ್ಯಕ್ರಮಗಳು ಶಾಶ್ವತವಾಗಿ ಇವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಉಳಿದಿದೆ. ಅದರಲ್ಲೂ ವಿಶೇಷವಾಗಿ IT-BT ಸೆಕ್ಟರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಕ್ರಾಂತಿಕರವಾದಂಥ ತೀರ್ಮಾನಗಳು ಸಾಕಷ್ಟು ಕಂಪ್ನಿಗಳಿಗೆ ಬೆಂಗಳೂರದತ್ತ ಕರೆತಂದು ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಪುರುಷ ಸನ್ಮಾನ್ಯ SM ಕೃಷ್ಣ ಸಾಹೇಬ್. ಅಷ್ಟೇ ಅಲ್ಲ, ಇವತ್ತು ಹೊರಭಾಗದಲ್ಲಿ ಇವತ್ತು ಹಲವಾರು ರಸ್ತೆಗಳನ್ನ ನಾವೇನು ಕಾಣ್ತಾ ಇದ್ದೇವೆ, ಅನೇಕ ಅಭಿವೃದ್ಧಿ ಅವರ ಒಂದು ಕಾಲ್ಗಡದಲ್ಲಿ ಆಗಿರ್ತಕ್ಕಂಥದ್ದು. ನಮ್ಮಂತ ಯುವ ಸಮುದಾಯಕ್ಕೆ, ನನ್ನಂತ ಎಷ್ಟೋ ಜನ ಯುವಕರಿಗೆ ಅವರ ಒಂದು ವ್ಯಕ್ತಿತ್ವ, ರಾಜಕಾರಣದ ವಿಷಯವನ್ನ ಬದಿಗಿಟ್ಟು ಮಾತನಾಡ್ತಕ್ಕಂಥದ್ದಾದ್ರೆ ಅವರಲ್ಲಿ ಇದ್ದಂತ ಒಂದು ಸೌಹಾರ್ದತೆಯ ಒಂದು ಮನಸ್ಥಿತಿ ನನಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ. 2019 ಲೋಕಸಭಾ ಚುನಾವಣೆಯ ಮಂಡ್ಯದ ಫಲಿತಾಂಶದ ಬಳಿಕ ನಾನೊಂದು ಟ್ವೀಟ್ ಅನ್ನ ಮಾಡಿದ್ದೆ, ಒಂದು ಮೆಸೇಜ್ ಅನ್ನ ಹಾಕಿದ್ದೆ. ಆ ಸಂದೇಶವನ್ನ ನೋಡಿ ರೀಟ್ವೀಟ್ ಅನ್ನ ಮಾಡಿದ್ರು. ಆ ಒಂದು ಟ್ವೀಟ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿ ನನ್ನ ಬೆನ್ನನ್ನ ತಟ್ಟಿ, ಯುವ ಸಮುದಾಯ ಚುನಾವಣೆಗಳ ಗೆಲುವು ಸೋಲು ಏನೇ ಇದ್ರೂ ಕೂಡ ಸಮಚಿತ್ತವಾಗಿ ಸಮಾನ ಮನಸ್ಸಿಂದ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ಅವರ ಕಡೆಯಿಂದ ಬಂದಂತ ಒಂದು ಮಾರ್ಗದರ್ಶನ, ಒಂದು ಸಂದೇಶ ಬಹುಶಃ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದಾಗ ಸದಾಶಿವನಗರದ ಅವರ ನಿವಾಸಕ್ಕೆ ಹಲವಾರು ಭಾರತೀಯ ಜನತಾ ಪಾರ್ಟಿ ಮತ್ತೆ JDSನ ನಾಯಕರು ಭೇಟಿ ಕೊಟ್ಟಾಗ ಅವ್ರನ್ನ 6 ತಿಂಗಳಿಂದ ನಾನು ಕಾಣ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ತು. ಆಗಲೂ ಕೂಡ ಅವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದೇನೆ. ನನಗಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಸಂಸದರಾಗಿ ಆಯ್ಕೆ ಆಗ್ತಕ್ಕಂಥ ಒಂದು ಚುನಾವಣೆ ಏನಿತ್ತು, ಆ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೂ ಕೂಡ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ವಿವಿಧ ಮಠಾಧೀಶರು ಆಗಮಿಸಿದ್ದಾರೆ. ಈಗಾಗಲೇ ವಿವಿಧ ಮಠಗಳ ಮಠಾಧೀಶರು ಆಗಮಿಸಿ SM ಕೃಷ್ಣ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.
ನಾನು ಅತ್ಯಂತ ಸಣ್ಣದಿಂದಲೇ ಬಹುಶಃ ನಾನು ವಿದ್ಯಾರ್ಥಿ ನಾಯಕನಾಗಿದ್ದ, ನನ್ನ ತಂದೆ ಶಾಸಕರಾಗಿದ್ದರು, ನನ್ನ ತಂದೆಗೆ ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಬಲ ಪರಿಚಿತನಾಗಿದ್ದೆ, ನನ್ನನ್ನು ಬಲ ಆತ್ಮೀಯತೆ ಕಂಡಿದ್ದರು. ಅದಲ್ಲದೆ ಪ್ರತಿಯೊಂದು ಹಬ್ಬದ ದಿವಸದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದ ನಂತರರು, ಮಾಜಿ ಮುಖ್ಯಮಂತ್ರಿ ಆದ ನಂತರರು, ಮಾಜಿ ಕೇಂದ್ರ ಸಚಿವ ನಂತರರು ಗವರ್ನರ್ ಆಗಿ ಮನೆಯಲ್ಲಿದ್ದಾಗಲೂ ಕೂಡ ಹಬ್ಬಕ್ಕೆ ಬೆಳಿಗೊಂದು ಫೋನ್ ಮಾಡಿ ಅವ್ರು ವಿಶ್ ಮಾಡ್ತಾ ಇದ್ರು. ಆ ಒಂದು ಸಿಸ್ಟಮ್ ಅವ್ರದ್ದು ಇತ್ತು. ಅದಾಗ ನನಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಕೊಟ್ಟವರು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲ್ಲೇ ಯಾವುದೆಲ್ಲ ನಾನು ಏನಾದರೂ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹೋದರೆ ತಕ್ಷಣ ಕರೆಸೋ ಕೆಲಸವನ್ನ ಮಾಡಿ ಕೊಡ್ತಾ ಇದ್ರು. ಬಹಳ ಪ್ರೀತಿಯಿಂದ ನಮ್ಮ ಮನೇಲಿ ನೋಡ್ಕೊಳ್ತಾ ಇದ್ರು.